ಇನ್ನು ನನ್ನ ಕೈಯಲ್ಲೇ ಕೊಡ್ತಾರೆ ಗಾಯ್ಸ್. ಏನಾದರೂ ಬೈ ಮಾಡೋಣ ಅಂತ ಬಂದಿದ್ದೀವಿ. ಇದು ಇಸ್ಕೊತ ಇದ್ದೀನಿ ಗಾಯ್ಸ್. ನಮ್ಮ ಹಸ್ಬೆಂಡ್ ವೈಟ್ ಇಸ್ಕೊತಾರಂತೆ. ಹಾಂ, ತಂಗಿ ಅಂದರೆ ರೆಸ್ಪೆಕ್ಟ್ ಇಲ್ಲ ಯಾರಿಗೂ. ಚಪ್ರ ಬನ್ನಿ ಬಂಗಾರಿ. ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗಾಯ್ಸ್, ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದೇ 3 ಗಂಟೆ ಆಗ್ತಾಯಿದೆ. ಸೊ ಎಲ್ಲಿ ಹೋಗ್ತಿದ್ದೀವಿ ಏನು ಎಲ್ಲ ತೋರಿಸ್ಕೊಡ್ತೀನಿ. ಇವತ್ತು ಸ್ವಲ್ಪ ಈಚೆ ಹೋಗಬೇಕಾಗಿತ್ತು. ಈಚೆ ಹೋದ್ವಾರ ನಮ್ಮ ಅಕ್ಕ ಇನ್ವಿಟೇಷನ್ ಕೊಟ್ಬಿಟ್ಟೋದ್ರಲ್ವ, ಆ ಮದುವೆಗೆ ನಾನು ನಮ್ಮ ಹಸ್ಬೆಂಡು ಹೋಗಿಲ್ಲ. ಯಾಕಂದರೆ ಏನು ಪರ್ಸ್ನಲ್ ಪ್ರಾಬ್ಲಮ್. ಸೊ ಅದಕ್ಕೆ ಹೋಗಿ ಮಾತಾಡ್ಸ್ಕೊಬರೋಣ ಮದುವೆ ಹುಡುಗಿನ ಅಂತ. ಮದುವೆ ಹುಡುಗಿ ಅಂದರೆ ನಮ್ಮ ಭಾವ ಅಕ್ಕ ಆಗ್ಬೇಕನ್ಸುತ್ತೆ. ಸೊ ನಮ್ಮ ಭಾವ ನಮ್ಮ ಅಕ್ಕನ ಮಾತಾಡ್ಸ್ಕೊಂಡು ಬರೋಣ ಅಂತ ಹೊರಡ್ತಾ ಇದ್ದೀವಿ. ನಾನು ನಮ್ಮ ಹಸ್ಬೆಂಡು ಪಾಪು 3 ಜನನು. ಕೊನೆ ತನಕ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಕೊನೆ ತನಕ ವಿಡಿಯೋ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮಾಡಿದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಬನ್ನಿ ಹೊಡೋಣ. ಹಾಯ್ ಮಡಪಿ. ಬಂಗಾರದ ಬೊಂಬೆ ನನ್ನ ದೇವಿ ನೀನಮ್ಮ. ಪಾಪು ನಾನು 3 ಜನನೂ ಇವಾಗ ಹೋಗ್ತಾ ಇದ್ದೀವಿ. ಯಾವಾಗಲೂ ಇದನ್ನು ನನ್ನ ಕೈಯಲ್ಲೇ ಕೊಡ್ತಾರೆ ಗಾಯ್ಸ್. ನನ್ನ ಗಂಡ ನಾನೇ ತೊಗೊಂಬರ್ಬೇಕು, ಅವರಿಬ್ಬರು ಮಾತ್ರ ಕೈ ಕೊಂಡು ಹೋಯ್ತಾರೆ. ಸೊ ಗಾಯ್ಸ್, ಏನಾದರೂ ಇಸ್ಕೋಬೇಕಲ್ವಾ. ಫಂಕ್ಷನ್ ಮದುವೆಗೆ ಹೋಗಿದ್ರೆ ಏನಾದರೂ ಗಿಫ್ಟ್ ಮಾಡಬೇಕಾಗಿತ್ತು. ಇವಾಗ ಖಾಲಿ ಕೈಯಲ್ಲಿ ಹೋಗೋಕ್ಕಾಗಲ್ಲ ಅಂತ ಏನಾದರೂ ಬೈ ಮಾಡೋಣ ಅಂತ ಬಂದಿದ್ದೀವಿ. ಸೊ ಬನ್ನಿ ನೋಡೋಣ ಏನು ಇಸ್ಕೊಳ್ಳೋದು. ಸೊ ಏನು ಗಿಫ್ಟ್ ಇಸ್ಕೊಂಡಿದ್ದೀವಿ ಅಂತ ಅವ್ರು ಓಪನ್ ಮಾಡೋ ಟೈಮಲ್ಲಿ ತೋರಿಸ್ತೀನಿ. ಓಕೆ, ಚಿನ್ನ ನನ್ನ ಭಾವಿ ಯಜಮಾನ ಅಪ್ಪೆ ಇದು ಬೇಕು. ಪಾಂಡ ಇಬ್ಬರು ಓವರಾಗಿ ಆಡ್ತಾರೆ ಗಾಯ್ಸ್. ಗಿಫ್ಟ್ ರ್ಯಾಪ್ ಮಾಡಿಸಿ ಗಿಫ್ಟ್ ಬೈ ಮಾಡಿ ಹೋಗ್ತಾ ಇದ್ದೀವಿ ಇವಾಗ. ಯಪ್ಪ ಎಷ್ಟು ಬಿಸಿಲಿದೆ ನೋಡಿ ಗಾಯ್ಸ್. ಸನ್ ಕಿಸ್ ಮಾಡ್ತಿದೆ ಗಾಯ್ಸ್ ನನ್ನ. ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಏನು ಆಗ್ತಿಲ್ಲ ಗಾಯ್ಸ್, ಹೆಂಗಿದ್ರು ಕೊಡೋದು ನಾವೇ ಅಲ್ವಾ. ಅದಕ್ಕೆ ನಾನು ಚಪ್ಪಲಿ ಕಿತ್ತೋಗೈತೆ ಗಾಯ್ಸ್. ಅದಕ್ಕೆ ಹೋಗಿ ಚಪ್ಪಲಿ ಇಸ್ಕೊಂಡು ಹಾಗೆ ಓಡೋಣ ಬನ್ನಿ. ನಮ್ಮ ಮನೆ ಹತ್ರ ಇಲ್ಲೇ ಇರುತ್ತೆ ಅಂಗಡಿ ಗಾಯ್ಸ್. ಇಲ್ಲಿ ಇಕ್ಕಿರ್ತೀನಿ ಗಿಫ್ಟು. ಯಾರಾದರೂ ಕತ್ಕೊಂಡೋಗ್ಬಿಟ್ರೆ ಕತ್ಕೊಂಡೆಲ್ಲ ಹೋಗಲ್ಲ ಬನ್ನಿ ಗಾಯ್ಸ್. ನಮ್ಮ ಏರಿಯಾ ಹೇಳಿ, ಕತ್ಕೊಂಡೆಲ್ಲ ಹೋಗಲ್ಲ ಬನ್ನಿ ಗಾಯ್ಸ್. ನಮ್ಮ ಏರಿಯಾ ಇದು, ಏನಂತೀರಾ? ಚೆನ್ನಾಗಿಲ್ಲ. ಇದು ಇಸ್ಕೊತ ಇದ್ದೀನಿ ಗಾಯ್ಸ್. ನಮ್ಮ ಹಸ್ಬೆಂಡ್ ವೈಟ್ ಇಸ್ಕೊತಾರಂತೆ ತಾನೇ. ಸೊ ಗಾಯ್ಸ್, ಚಪ್ಪಲಿ ಅಂಗಡಿಯಲ್ಲಿ ಗಮ್ಮಂತ ಸ್ಮೆಲ್ ಬರ್ತೈತೆ. ನಿನ್ಗಿಷ್ಟನಾ ಹಾಕಿ? ನನಗಿಷ್ಟ ಗಾಯ್ಸ್. ಸೊ ನಮ್ಮ ಹಸ್ಬೆಂಡ್ ಯಾವ್ದು ಇಸ್ಕೊತಾರೆ ಅಂತ ಕಾದು ನೋಡೋಣ ಬನ್ನಿ. ಎಲ್ಲ ಟ್ರೈ ಮಾಡ್ತವ್ರೆ ಯಾವ್ದು ಇಸ್ಕೊತಾರೆ ಅಂತ. ನೋ ಐಡಿಯಾ ಗಾಯ್ಸ್, ನೋ ಐಡಿಯಾ. ಯಾಕಂದರೆ ಅವ್ರು ನನ್ನ ಕೇಳೇನು ಮಾಡಲ್ಲ. ಈ ಚಪ್ಪಲಿ ಇಸ್ಕೊಪ್ಪಿ. ಹಾಂ, ಇಲ್ಲಿ ಫೈನಲಿ ನಮ್ಮ ಹಸ್ಬೆಂಡು ತೋರ್ಸಮ್ಮ ಈ ಸ್ಲಿಪ್ಪರ್ ತೊಗೊಂಡ್ರು. ಸೊ ಗಾಯ್ಸ್, ಶೂ ಪರ್ಚೇಸ್, ಶೂ ಅಂತಿದ್ದೀನಿ, ಚಪ್ಪಲಿ ಪರ್ಚೇಸ್ ಮೇಲೆ ಆಯಿತು. ಗಿಫ್ಟ್ ಇದೆಯಾ ಯಾರಾದರೂ ಎತ್ಕೊಂಡು ಹೋಗ್ಬಿಟ್ಟಾರ? ಅಪ್ಪಿ ಗಿಫ್ಟ್ ಇದೆಯಾ ಯಾರಾದರೂ ಎತ್ಕೊಂಡು ಹೋಗ್ಬಿಟ್ಟಾರ ನೋಡು. ಬನ್ನಿರಿ ಚಪ್ಪಲಿ ಹಾಕ್ರಿ ರೀ ಮೇಡಮ್, ಚಪ್ಪಲಿ ಹಾಕ್ರಿ. ಇದೆಯಾ ಗಂಡ ಹಳೆ ಚಪ್ಪಲಿ ಇಲ್ಲೇ ಬಿಸಾಕ್ಬಿಟ್ಟು ಹೊಸ ಚಪ್ಪಲಿ ಹಾಕ್ಕೊಂಡು ಹೋಯ್ತಾವನೆ ಆಟೋಲಿ. ಬರೇ ಗಿಫ್ಟ್ ಇದೆ ಗಾಯ್ಸ್, ಯಾರಾದರೂ ಎತ್ಕೊಂಡು ಹೋಗ್ಬಿಟ್ರೇನೋ ಅನ್ಕೊಂಡು. ನಮ್ಮ
ನಮ್ಮ ಹಸ್ಬೆಂಡ್ಗೆ ಆಟೋ ನಿಲ್ಸ್ಬಿಟ್ಟು ಬರ್ತೀನಿ ಅಂತ ಹೋದ್ರು ಗಾಯ್ಸ್. ಹಾಂ ತಗೊಳ್ಳಿ ಸರ್, ನಮ್ಮ ಮನೆಗೆ ಬಂದಿದ್ದೀರಾ, ನೀರು ಕುಡೀರಿ. ಏನು ಬೇಕು ಮೇಡಮ್? ಏನು ಬೇಕು? ಏನು ಬೇಕು? ಮುದ್ದು ಮಗಳೇ ಮುದ್ದಾದ ರಗಿಣಿ. ತಂಗಿ ಅನ್ನೋ ಸ್ವಲ್ಪ ರೆಸ್ಪೆಕ್ಟ್ ಇಲ್ಲ ಗಾಯ್ಸ್. ನೋಡಿ ಫಸ್ಟ್ ನಾನು ಕೈ ಹಿಂಗೆ ಅಂತ ಇದ್ದೀನಿ ಚಕ್ಲಿನ, ಅವ್ರು ಎತ್ಕೊಂಡೋಗಿ ನನ್ನ ಗಂಡನ ಕೊಡ್ತಾವ ಅಷ್ಟೇ ಗಾಯ್ಸ್. ತಂಗಿ ಅಂದ್ರೆ ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟು. ಲಡ್ಡು, ಒಬ್ಬಟ್ಟು, ಚಕ್ಲಿ ಎಲ್ಲ ತಿನ್ನೋಕೆ ಕೊಟ್ಟಿದ್ಲು ನಮ್ಮ ಅಕ್ಕ. ಚಕ್ಲಿ ತಿನ್ಕೊಂಡು ಹಾಗೆ ಲಡ್ಡು ತಿನ್ನೋಣ ಅಂತ ಲಡ್ಡುನು ತಿಂದೆ. ಏನಕ್ಕೆ? ತಿನ್ನಕ್ಕೆ ತರಕಾರಿನ. ಇವಾಗ ಹ್ಯಾಪಿ ಊಟ. ನಾನು ಮಾಡೋ ಅಡುಗೆ ಬಿಟ್ಟು ಇನ್ನೆಲ್ಲರೂ ಮಾಡೋದು ಇಷ್ಟ ತಾನೆ ನಿನಗೆ? ಮುಖ ತೋರಿಸು. ನಾನು ಊಟ ಮಾಡ್ಕೊಳ್ಳೋಣ ಅಂತ ಅನ್ನ ಕ್ಯಾರೆಟ್ ಪಲ್ಯ ಹಾಕ್ಕೊಂಡು ಫಸ್ಟು ತಿಂದೆ. ಕ್ಯಾರೆಟ್ ಪಲ್ಯ ಜೊತೆ ಅನ್ನ ತಿನ್ನೋಕ್ಕೆ ಯಾರಿಗೆಲ್ಲ ಇಷ್ಟ ಇದೆ ಅಂತ ಕಮೆಂಟ್ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಊಟ ಮಾಡಿಕೊಂಡು ಹಾಗೆ ಹೋಗೋಣ ಅಂತ ನಮ್ಮ ಭಾವ ಮನೆ ಹತ್ರ ಹೋದ್ವಿ. ಇಲ್ಲೇ ನಮ್ಮ ಭಾವ ಮದುವೆ ಚಪ್ರ, ಬನ್ನಿ ಹೋಗೋಣ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ, ಒಳಗಡೆ ಟಯರ್ಡ್ ಆಗೋಯ್ತು ಗಾಯ್ಸ್. ದೇವ್ರೆ, ಹ್ಯಾಪಿ ಮ್ಯಾರೇಜ್ ಲೈಫ್ ಭಾವ. ಬಂಗಾರಿ, ಹ್ಯಾಪಿ ಮ್ಯಾರೇಜ್ ಲೈಫ್. ಗಾಯ್ಸ್ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಸೊ ಗಿಫ್ಟ್ ಓಪನ್ ಮಾಡ್ಸೋಣ ಅನ್ಸ್ಕೊಂಡೆ, ಬಟ್ ಅಲ್ಲಿ ತುಂಬ ಜನ ಇದ್ರು ಗಾಯ್ಸ್, ಅದಕ್ಕೆ ಕೊಟ್ಬಿಟ್ಟು ಬಂದ್ಬಿಟ್ವಿ. ಏನೂ ಇಲ್ಲ, ರಾಧಾಕೃಷ್ಣ ಫ್ರೇಮ್ ಕೊಟ್ಟಿದ್ದೀವಿ. ಅದ್ರ ಫ್ರೇಮ್ ಸಖತ್ ಇಷ್ಟ ಆಯಿತು ನನಗೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಸೊ ಬನ್ನಿ ಹೋಗೋಣ. ಇದೆರಡು ಅರ್ಶಿನ ಕುಂಕುಮಕ್ಕೆ ತೆಂಗಿನಕಾಯಿ ಕೊಟ್ಟರು. ನನ್ನ ಮಗ ಇವತ್ತು ಕರಾಟೆ ಕ್ಲಾಸ್ಗೆ ಹೋಗ್ದಿರ ಚಿಕ್ಕಪ್ಪ ಮದುವೆ ಇತ್ತು ಅಂತ ಹಾಲಿಡೇ ಮಾಡಿಕೊಂಡು. ಸೊ ನಮ್ಮ ಅಕ್ಕ ಮನೆಗೆ ಹೋಗಿ ನಮ್ಮ ಅಕ್ಕ ಅರ್ಶಿನ ಕುಂಕುಮ ಕೊಟ್ಲು. ಅದನ್ನ ತಗೊಂಡು ಮನೆಗೆ ಹೋಗೋಣ ಅಂತ ಮನೆಗೆ ರಿಟರ್ನ್ ಆದ್ವಿ. ನೋಡಿ ಗೈಸ್, ಯಾವಾಗಲೂ ಹಿಂಗೆ ಅಪ್ಪ ಮಗಳಿಬ್ಬರೇ ಹೋಯ್ತಾ ಇರ್ತಾರೆ, ಅವ್ರ ಹಿಂದೆ ನಾನು ಹೋಗ್ತಾ ಇರಬೇಕು. ಸ್ವಲ್ಪ ಬಂದಿತ್ತು ಗಾಯ್ಸ್, ಆಂಟಿ ಸಿಕ್ಕಿದ್ದಾರೆ, ಕೊಟ್ರು. ಬಂದು ಹಂಗೆ ಉಟ್ಬಿಟ್ರು ಅವರು. ನಾನು ಮನೆಗೆ ಬಂದು ಒಂದು ವಿಡಿಯೋ ಎಡಿಟಿಂಗ್ ಮಾಡಬೇಕಾಗಿತ್ತು, ಎಡಿಟ್ ಮಾಡಿ ಪೋಸ್ಟ್ ಮಾಡಿದೆ. ಸೊ ಟೀ ಮಾಡ್ಕೊಂಡು ಕುಡಿಬೇಕು ಗಾಯ್ಸ್. ಎಷ್ಟೇ ಎಲ್ಲೇ ಟೀ ಕುಡಿದ್ರು ನಮ್ಮ ಮನೇಲಿ ನಾವು ಮಾಡ್ಕೊಂಡು ಕುಡಿಯೋ ಟೀಯೇ ನಮಗೆ ಸಿಕ್ಕಾಪಟ್ಟೆ ಇಷ್ಟ. ಏನಂತೀರಾ? ಸೊ ಬನ್ನಿ. ಅಷ್ಟೊಂದು ವೀಡಿಯೋಸ್ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಗಾಯ್ಸ್, ಯಾಕಂದರೆ ನಮ್ಮ ಅಣ್ಣ ಪಾಪು ಬಂದಿತ್ತಾ, ಆ ಪಾಪು ಜೊತೆ ನನ್ನ ಸೊಸೆ ಜೊತೆನೇ ಟೈಮ್ ಪಾಸ್ ಮಾಡಿಬಿಟ್ಟಿದ್ದೀನಿ. ಫೋನ್ಗಳು ಎಲ್ಲಿಕ್ಕಿದೆ ಅಂತಲೂ ಗೊತ್ತಿಲ್ಲ. ಸೊ ತುಂಬ ದಿವಸ ಆದಮೇಲೆ ಪಾಪುನ ನೋಡಿದ್ನಲ್ಲ, ಅದನ್ನ ಎತ್ಕೊಂಡು ಅದ್ರ ಜೊತೆನೇ ಟೈಮ್ ಪಾಸ್ ಮಾಡಿಬಿಟ್ಟೆ ನನ್ನ ಸೊಸೆ ಜೊತೆ. ಅದಕ್ಕೆ ಅಲ್ಲಿ ಅಷ್ಟೊಂದು ವಿಡಿಯೋ ಕ್ಯಾಪ್ಚರ್ ಮಾಡಲ್ಲ. ಹೋಗೋ ಟೈಮಲ್ಲಿ ಮಾಡಿರ್ತೀನಿ, ಮತ್ತೆ ಬರೋ ಟೈಮಲ್ಲಿ ಮಾಡಿರ್ತೀನಿ ಅಷ್ಟೇ. ಸೊ ಅಷ್ಟೇ ಗಾಯ್ಸ್. ಇವಾಗ ಟೀ ಮಾಡ್ಕೊಂಡು ಕುಡಿಯೋಣ ಬನ್ನಿ. ಇವತ್ತು ಮನೇಲಿ ಬಟ್ಟೆ ಒಗೆಯೋಣ ಅಂದ್ಕೊಂಡೆ, ಆದರೆ ಏನು ಮಾಡೋದು, ಅಲ್ಲೋಗಿ ಬಂದು ಟಯರ್ಡಾಗೈತೆ. ನಾಳೆ ಭಾನುವಾರ, ನಾಳೆ ಅಂತೂ ಆಗೋದೇ ಇಲ್ಲ. ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಏನಾದರೂ ಒಗಿಬೇಕು ಅನ್ನೋ ಮನಸ್ಸು ಬಂದರೆ ಒಗೆಯೋಣ. ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು. ಏನಂತೀರ? ಪ್ರಪಂಚದಲ್ಲೇ ನನಗೆ ಇಷ್ಟ ಆಗದಿರೋ ಫ್ರೂಟ್ ಅಲ್ಲ ಗಾಯ್ಸ್, ಇಷ್ಟ ಯಾರಾದರೂ ಬಿಡಿಸ್ಕೊಟ್ರೆ ತಿಂತೀನಿ. ಬಟ್ ಇದನ್ನ ನಾನು ಬಿಡಿಸ್ಬೇಕಂದ್ರೆ ನನಗೆ ಇಷ್ಟ ಆಗಲ್ಲ ಗಾಯ್ಸ್. ನನ್ನ ಮಗಳು ನನ್ನ ಜೀವ ತಿಂತಾಳೆ. ನಾಳೆ ನಮ್ಮಪ್ಪ ಬರುತ್ತೆ ಬಿಚ್ಕೊಡುತ್ತೆ ಇಕ್ಕೆ ಅಂದರೆ ಕೇಳ್ತಾ ಇಲ್ಲ. ನನಗೆ ಬಿಚ್ಚಕ್ಕೆ ಇಷ್ಟ ಆಗಲ್ಲ ಗಾಯ್ಸ್. ಕಾಸಿಲ್ಲ ಅಂತಿದ್ದೆ, ಮಟನ್ಗೈತೆ. ಕೆಲ್ಸಕ್ಕೆ ಯಾಕೆ ಹೋಗಿಲ್ಲ ಅಪ್ಪಿ? ಮಟನ್ ತಿನ್ಬೇಕು ಅಂತ ಹೊಡ್ಬಂದ್ಬಿಟ್ಟ. ಬಾಡಿಗೆ ಇಲ್ವ ಮಂತೆಂಡು? ಸೊ ಗಾಯ್ಸ್, ಇವತ್ತು ನಮ್ಮ ಮನೆಯಲ್ಲಿ ಮಟನ್ ಸಾಂಬಾರ್ ವಿತ್ ಪರೋಟ. ತೊಳ್ಕೊಂಡು ಎಷ್ಟು ಚೆನ್ನಾಗಿದ್ದೀನಿ. ಏನಂತೀಯಪ್ಪಿ? ಅಷ್ಟು ಟೀ ಮಾಡ್ಕೊಂಡಿದ್ದೀನಿ, ಟೀ ಕುಡಿಯೋಣ.
ಮಟನ್ ನಮ್ಮ ಹಸ್ಬೆಂಡ್ ಬಿಸಿನೀರಲ್ಲಿ ಗೈಸ್ ತೊಳೆಯೋದು, ಅದಕ್ಕೆ ಬಿಸಿನೀರು ಇಕ್ಕಿದ್ದೀನಿ ಕಾಯೋಕ್ಕೆ. ಸೊ ಬಿಸಿನೀರು ಕಾಯ್ದಾದ್ಮೇಲೆ ನಮ್ಮ ಹಸ್ಬೆಂಡ್ ಹೇಗೆ ಮಟನ್ ಸಾರು ಮಾಡ್ತಾಳೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಮಧ್ಯಾಹ್ನ ಅನ್ನ ಮಾಡಿದೆ ಗಾಯಸ್, ನೋಡಿ ಮಧ್ಯಾಹ್ನನೇ ಅನ್ನ ಮಾಡಿದ್ದೆ ಗಾಯಸ್. ಹಾಗೆ ಅವ್ರನ್ನ ನೋಡ್ಕೊ ಬಂದ್ಬಿಡೋಣ ಅಂತ ನಮ್ಮ ಅಣ್ಣವರು ಬರ್ತಿದ್ರಂತ ನಾನು ನಮ್ಮ ಹಸ್ಬೆಂಡ್ ಹೋಗಿ ಹಾಗೆ ಒಂದೇ ಸತಿ ನೋಡ್ಕೊಂಡು ಬಂದ್ಬಿಡೋಣ ಅಂತ ಅನ್ನ ಮಾಡಿಕ್ಬಿಟ್ಟು ಹಾಗೆ ಹೊಟ್ಬಿಟ್ವಿ. ಸೊ ಇವಾಗ ಅನ್ನ ಐತೆ, ಬರೀ ಮಟನ್ ಸಾರು ನಮ್ಮ ಹಸ್ಬೆಂಡ್ ಮಾಡ್ತಾವ್ರೆ. ತಿಂದು ಪರೋಟ ಸುಟ್ಕೊಂಡು ಊಟ ಮಾಡಿಕೊಂಡು ಫ್ಲ್ಯಾಟ್ ಎಲ್ಲಿ ಗಾಯಸ್ ವಿಡಿಯೋ ಎಡಿಟ್ ಮಾಡಬೇಕಲ್ವ. ಟೊಮೆಟೊ ಈರುಳ್ಳಿ 2 ಕಟ್ ಮಾಡ್ಕೊಂಡಿದ್ದೀನಿ. ಮಟನ್ ತೊಳೆದಿಕ್ಕಿದ್ದಾರೆ. ಇವಾಗ ಒಗ್ಗರಣೆ ಹಾಕೋಣ. ಹಾಂ ಬಾಯ್ ಬಿಟ್ಟು ಮಾತಾಡೋ. ನೋಡೋಕ್ಕೆ ಅರ್ಧ ಗಂಟೆ 1 ಅವರ್. ಅದಕ್ಕೆ ಗೈಸ್ ಬೇಗ ಗ್ಯಾಸ್ ಖಾಲಿ ಆಗ್ಬಿಡೋದು ನಮ್ಮ ಮನೇಲಿ. ಕುಕ್ಕರ್ ಇಕ್ಕೊಂಡು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆಗಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಗೆ ಪಲಾವ್ ಎಲೆ ಹಾಕ್ಕೊಳ್ಬೇಕು. ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊನೂ ಹಾಕ್ಕೊಂಡು ಟೊಮೆಟೊನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಫ್ರೈ ಮಾಡ್ಕೊಂಡಾದ್ಮೇಲೆ ತೊಳೆದಿಟ್ಕೊಂಡಿರೋ ಮಟನ್ ಹಾಕ್ಕೊಬೇಕು. ಮಟನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಟನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಕುಕ್ಕರ್ ಮುಚ್ಚಳನ ಹಾಕ್ಬಿಟ್ಟು ಹಾಗೆ ಬಿಡಬೇಕು. ಸ್ವಲ್ಪ ಹೊತ್ತಾದ್ಮೇಲೆ ತೆಗ್ದು ಅದಕ್ಕೆ ಸ್ವಲ್ಪ ನೀರು ಇಕ್ಕೊಂಡು ಮಟನ್ ಮಸಾಲ ಹಾಕ್ಕೋಬೇಕು. ಮಟನ್ ಮಸಾಲ ಹಾಗೆ ಖಾರದ ಪುಡಿ, ಧನಿಯಾ ಪುಡಿ ಹಾಗೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ನೀರು ಇಡಬೇಕು. ಸ್ವಲ್ಪ ನೀರು ಇದ್ಬಿಟ್ಟು ವಿಸಿಲ್ಗೆ ಹಾಕ್ಕೋಬೇಕು. ಮಟನ್ ಆಗಿರೋದ್ರಿಂದ ಒಂದು 5 ರಿಂದ 6 ವಿಸಿಲ್ ತೊಗೊಳ್ಬೇಕು. ನಮ್ಮ ಹಸ್ಬೆಂಡ್ ಅಡುಗೆ ಮಾಡೋ ಒಳಗಡೆ ನಾನು ಇಷ್ಟು ಬಟ್ಟೆ ಇತ್ತು ಒಗ್ದು ಬಿಡೋಣ, ಹೇಗಿದ್ರು ನಮ್ಮ ಹಸ್ಬೆಂಡ್ ಅಡುಗೆ ಮಾಡ್ತಾರಲ್ಲ ಅಂತ ಹೋಗಿ ಬಟ್ಟೆ ಎಲ್ಲ ಒಗ್ದಾಕ್ಬಿಟ್ಟೆ. ಇದೊಂದು ಸಾರು ಮಾಡೋ ಒಳಗಡೆ ನನ್ನ ಗಂಡ ಇಷ್ಟು ಪಾತ್ರೆ ಮಾಡಿದ್ದಾನೆ ನೋಡಿ ಗೈಸ್. ಯಾರು ಕೆಲ್ಸಕ್ಕೆ ಪೇಮೆಂಟ್ ಕೊಡಬೇಕು? ಅದೇ ಯಾರು? ಐಶ್ವರ್ಯ. ನೋಡಿ ಗೈಸ್ ಎಷ್ಟು ಅಹಂಕಾರ ಮಾತಾಡ್ತಾನೆ. ನಾನು ಕೆಲ್ಸದವಳಂತೆ. ಸೊ ನೋಡಿ ಇಷ್ಟು ಪಾತ್ರೆ ಐತೆ, ತೊಳೆದ್ಬಿಟ್ಟು ಪರೋಟ ಸುಟ್ಕೊಂಡು ಊಟ ಮಾಡೋಣ. ಪರೋಟ ಸುಡೋಣ ಅಂತ ಪರೋಟ ಎಲ್ಲ ಸುಟ್ಕೊಂಡು ಊಟಕ್ಕೆ ಇಕ್ಕಿದೆ. ಹೆಂಗಿದ್ದೀನಿ ನೋಡಿ ಗೈಸ್. ಮುಖ ಫೇಸ್ ವಾಶ್ ಮಾಡಿದ್ನ ಬಂದು ಮರ್ತ್ಬಿಟ್ಟು ಹಂಗೆ ಇದ್ಬಿಟ್ಟಿದ್ದೀನಿ. ಆವಾಗಿಂದ ನೋಡ್ತಿದ್ದೀನಿ ಏನು ಹಿಂಗಿದೆ ನತ್ತಿ ಅಂತ. ಬೊಟ್ಟಿದ್ರೇನೆ ಗಾಯ್ಸ್ ಲಕ್ಷಣ ಹೆಣ್ಮಕ್ಳಿಗೆ. ಊಟ ಮಾಡೋಣ. ಹಾಗೆ ನಾನು ನಮ್ಮ ಪಾಪು ನಮ್ಮ ಹಸ್ಬೆಂಡು 3 ಜನ ಊಟ ಮಾಡ್ಕೊಳ್ಳೋಣ ಅಂತ ಊಟ ಮಾಡ್ಕೊಂಡ್ವಿ. ನಮ್ಮ ಹಸ್ಬೆಂಡ್ ಏನು ಹಾಕಿಲ್ಲ ಅಂದರೂ ಸಾರು ಇಷ್ಟು ಟೇಸ್ಟಾಗಿ ಬರುತ್ತೆ ಗೊತ್ತಾ ಗೈಸ್. ನಾನೆಲ್ಲ ಹಾಕಿ ಮಾಡಿದ್ರು ಸಾರು ಅಷ್ಟು ಟೇಸ್ಟ್ ಇರಲ್ಲ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಹಸ್ಬೆಂಡ್ ಮಾಡೋ ನಾನ್ ವೆಜ್ ಸಾರುಗಳು. ಊಟ ಮಾಡ್ಕೊಂಡಿದ್ದೆಲ್ಲ ಆಯ್ತಲ್ವ, ಒಣಗಿರೋ ಬಟ್ಟೆ ತೆಗಿಯೋಣ ಅಂತ ಹೋಗಿ ಒಣಗಿರೋ ಬಟ್ಟೆ ಎಲ್ಲ ತೆಗ್ದು ಹಾಗೆ ಒಗ್ದಿರೋ ಬಟ್ಟೆನೂ ಒಣಗಾಕ್ಬಿಡೋಣ ಒಂದೇ ಸತಿ ಅಂತ ಹೋಗಿ ಬಟ್ಟೆ ಎಲ್ಲನೂ ಒಣಗಾಕ್ಬಿಟ್ಟೆ. ಎಷ್ಟು 11 ಬಾಯ್ ಊಟ ಮಸ್ತ್. ಬ್ಲೂಟೂತ್ ಎತ್ಕೊಂಡ ನೋಡಿ ಇಷ್ಟು ಬಟ್ಟೆ. ನಿಮ್ಮ ಮನೇಲಿ ಬಟ್ಟೆ ಹೋಗ್ಕೊಂಡೇ ನನ್ನ ಜೀವನ ಕಳೆದೋಗ್ತಾ ಇದೆ ಅಂತ ಲಾಸ್ಟ್ ಲೆವೆಲಲ್ಲಿ ಹೇಳ್ತೀನಿ. ಸೊ ಬಟ್ಟೆ ಒಗ್ದಿದ್ದೆ. ಅಯ್ಯೋ ನಮ್ಮ ಹಸ್ಬೆಂಡ್ ಇನ್ನೊಂದು ಜೊತೆ ಬಟ್ಟೆ ಇತ್ತು ಮರ್ತೇ ಹೋದೆ ಗಾಯ್ಸ್ ಒಗೆಯೋದು. ಸೊ ಬಟ್ಟೆ ಒಗ್ದಿದ್ದು ಆಯ್ತು ಅದು. ಇವಾಗ ಈ ಬಟ್ಟೆ ಮಡ್ಚಿಗೆ ಬಿಡ್ತೀನಿ, ಯಾಕಂದರೆ ನಾಳೆ ಸಂಡೇ ಅಲ್ವಾ. ಸೊ ನಮ್ಮಪ್ಪ ಏನಾದರೂ ಬಂದರೆ ಅಲ್ಲಲ್ಲಿ ಬಟ್ಟೆ ಇದ್ದರೆ ಚೆನ್ನಾಗಿರಲ್ಲ. ಸೊ ಅದಕ್ಕೆ ಈ ಬಟ್ಟೆನ ಮಡ್ಚಿಕ್ಬಿಟ್ಟು ಸ್ವಲ್ಪ ಫೋನಲ್ಲಿ ಚಾರ್ಜ್ ಹಾಕ್ಬಿಟ್ಟು ಅದಾದಮೇಲೆ ವಿಡಿಯೋ ಎಡಿಟಿಂಗ್. ಕಿಚನ್ ಎಲ್ಲ ಕ್ಲೀನ್ ಮಾಡಿ ಬಿದ್ದಿರೋ ಪಾತ್ರೆ ಎಲ್ಲ ತೊಳೆದಾಕ್ಬಿಟ್ಟೆ. ಸೊ ಬೆಳಗ್ಗೆ ಎದ್ದರೆ ಕಿಚನ್ ಕ್ಲೀನಾಗಿದ್ರೇ ಗೈಸ್ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋದು. ಇಲ್ಲಾಂದರೆ ಅಯ್ಯೋ ಏನು ಹಿಂಗಿದೆ ಕಿಚನು ಅಂದ್ಕೊಂಡು ಸುಮ್ಮನೆ ಎದ್ಬಿಡ್ತೀವಿ. ಅದಕ್ಕೆ ಇವತ್ತು ಕೆಲಸ ಎಲ್ಲ ಮಾಡಿಬಿಟ್ಟೆ. ಇವತ್ತೆಲ್ಲ ಈ ನಡುವೆ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ಎಲ್ಲ ತೊಳೆದ್ಬಿಡ್ತಿದ್ದೀನಿ ಆಲ್ರೆಡಿ.
ಆಯಿತು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೆ ಮರಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಸೊ ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿದ್ರ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇದೇ ಥರ ನನ್ನ ವೀಡಿಯೋಸ್ ನೋಡ್ಕೊಂಡು ನನ್ನ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಮತ್ತೆ ನಾಳೆ ವಿಡಿಯೋಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಬೈ ಗೈಸ್.